ಡಿನ್ನರ್ ಮೀಟಿಂಗಿಗೆ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಹಿಂದ ನಾಯಕರ ಸಭೆಗೆ ಡಿಕೆ ಶಿವಕುಮಾರ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿದೇಶದಿಂದ ನೇರವಾಗಿ ಹೈಕಮಾಂಡ್ಗೆ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ವಿದೇಶ ಪ್ರವಾಸದಲ್ಲಿದ್ರು, ಎಲ್ಲ ಬೆಳವಣಿಗೆಗಳು ನಡೆದಾಗ ವಿದೇಶದಿಂದ ನೇರವಾಗಿ ದೆಹಲಿಗೆ ಬಂದು ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಸಿಎಂ ಸೀಕ್ರೆಟ್ ಮೀಟಿಂಗ್ ಬಗ್ಗೆ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ದೂರು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಇಂದು ಕೆಸಿ ವೇಣುಗೋಪಾಲ್ ಭೇಟಿಯಾದರು ಡಿಕೆ ಶಿವಕುಮಾರ್. ಸಿಎಂ ಬಣದ ಡಿನ್ನರ್ ಪಾಲಿಟಿಕ್ಸ್ಗೆ ಡಿಕೆ ಶಿವಕುಮಾರ್ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಸಿಎಂ ಆಪ್ತ ಬಣದಲ್ಲಿರೋರು ಒಂದು ಡಿನ್ನರ್ ಮೀಟಿಂಗ್ ಅನ್ನ ನಡೆಸ್ತಾರೆ. ಕೇವಲ ಡಿನ್ನರ್ಗೋಸ್ಕರ ಮಾತ್ರ ಸೇರಿದ್ದಲ್ಲ, ಅಲ್ಲಿ ಒಂದಷ್ಟು ರಾಜಕೀಯದ ವಿಚಾರ ಕೂಡ ಚರ್ಚೆ ಆಗತ್ತೆ. ಅದು ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಅದು ಕೂಡ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ದಾಗಲೇ ನಡೆದಂತಹ ಈ ಡಿನ್ನರ್ ಮೀಟಿಂಗ್ ಬಹಳ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಈ ಡಿನ್ನರ್ ಪಾಲಿಟಿಕ್ಸ್ ನ ಬಗ್ಗೆ ಡಿಕೆ ಶಿವಕುಮಾರ್ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಬಗ್ಗೆ ದೂರು ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಬಣದ ಡಿನ್ನರ್ ಮೀಟಿಂಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ದಾಗ ರಾಜ್ಯದಲ್ಲಿ ನಡೆದಂತ ಬೆಳವಣಿಗೆ, ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಿಎಂ ಆಪ್ತ ಬಣದವರು ಡಿನ್ನರ್ಗೋಸ್ಕರ ಸೇರಿದ್ರು. ಅಲ್ಲೊಂದಷ್ಟು ರಾಜಕೀಯ ವಿಚಾರ ಚರ್ಚೆ ಆಯಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ರಾಜ್ಯದಲ್ಲಿ ಆದಂತಹ ಬೆಳವಣಿಗೆ ಏನಿದೆ, ಡಿನ್ನರ್ ಪಾಲಿಟಿಕ್ಸ್, ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ದಾಗ ಆಗಿದ್ದು, ಈಗ ವಾಪಸ್ ಬಂದಿದ್ದಾರೆ, ಡೈರೆಕ್ಟ್ ಹೈಕಮಾಂಡ್ ಅನ್ನ ಮೀಟ್ ಮಾಡಿದ್ದಾರೆ. ಏನಂತ ದೂರು ಹೇಳಿದಾರಂತೆ ಡಿಕೆ ಶಿವಕುಮಾರ್ ಈ ಬೆಳವಣಿಗೆ ಬಗ್ಗೆ? ದೂರು ಅನ್ನೋದಕ್ಕಿಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ನನ್ನ ಅನುಪಸ್ಥಿತಿಯಲ್ಲಿ ಈ ರೀತಿ ಸೇರುವಂತದ್ದು ಅದು ಬೇರೆದ್ದೇ ಮೆಸೇಜ್ ಹೋಗುತ್ತೆ ಅನ್ನುವಂಥದ್ದು. ಮಾಧ್ಯಮಗಳ ಮುಂದೆ ಅದು ನನಗೆ ಗೊತ್ತಿಲ್ಲ, ಮತ್ತೆ ಇದಕ್ಕೆ ನನಗೆ ಈ ವಿಚಾರವಾಗಿ ನಮಗೆ ಏನು ಹೇಳಿಲ್ಲ, ಈಗ ನಾನೇನು ಹೇಳೋದಿಲ್ಲ, ಬೆಂಗಳೂರಿಗೆ ಹೋಗಿ ಮಾತಾಡ್ತೀನಿ ಅನ್ನುವಂಥದ್ದು ಅವರ ಹೇಳಿಕೆ ಆಗಿದ್ರು ಕೂಡ, ಆದ್ರೆ ನಿನ್ನೆ ತಡ ರಾತ್ರಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ಈ ಸಂಬಂಧ ರಾಜ್ಯದ ರಾಜಕೀಯ ವಿಚಾರಗಳಿರ್ಬೋದು, ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಇರ್ಬೋದು. ಅದು ಕೇವಲ ಡಿನ್ನರ್ ಪಾಲಿಟಿಕ್ಸ್ ಒಂದಕ್ಕೆ ಮುಗೀತಾ ಅಂದ್ರೆ ಅದು ಕೂಡ ಇಲ್ಲ. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಾಯ್ತು, ನಾಳೆ ಪರಮೇಶ್ವರ್ ಅವರ ನಿವಾಸದಲ್ಲಿ ಕರೆದಿರುವಂತದ್ದು. ಅದರ ಜೊತೆಗೆ ಸಮುದಾಯದ ಹೆಸರಲ್ಲಿ ಕರೀತಾ ಇರುವಂತದ್ದು ಶಾಸಕರನ್ನ. ಸೊ ಇದು ಬೇರೆದ್ದೇ ಮೆಸೇಜ್ ಹೋಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಗಂಭೀರವಾಗಿ ಒಂದು ಚರ್ಚೆ ಕೂಡ ಆಗಿದೆ. ಸುಮಾರು ಒಂದು ಅರ್ಧ ಗಂಟೆಯ ಹೊತ್ತು ನಿನ್ನೆ ತಡರಾತ್ರಿ ಭೇಟಿಯಾಗಿದ್ದಾರೆ. ವೇಣುಗೋಪಾಲ್ ಅವರಿಗೆ ಅಲ್ಲಿನ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಏನಾಯ್ತು, ಏನಾಗ್ತಾ ಇದೆ, ಈ ರೀತಿ ಆದ್ರೆ ಯಾವ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ, ಮತ್ತೆ ಯಾವ ಮೆಸೇಜ್ ಹೋಗುತ್ತೆ, ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಅನ್ನುವಂಥದ್ದನ್ನು ಕೂಡ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಮನವಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇದ್ದಾವೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ವಿದೇಶದಿಂದ ನೇರವಾಗಿ ಹೈಕಮಾಂಡ್ ಭೇಟಿಯಾಗೋದಕ್ಕೆ ಅಂತ ಡಿಕೆ ಶಿವಕುಮಾರ್ ಬಂದ್ರು. ಹೈಕಮಾಂಡ್ ಭೇಟಿಯಾದ್ರು. ರಾಜ್ಯದಲ್ಲಾದಂತ ಈ ಡೆವಲಪ್ಮೆಂಟ್ ಏನಿದೆ, ಡಿನ್ನರ್ ಪಾಲಿಟಿಕ್ಸ್, ಇದ್ರ ಬಗ್ಗೆ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನ ಅನುಪಸ್ಥಿತಿಯಲ್ಲಿ ಈ ರೀತಿ ಸಿಎಂ ಆಪ್ತ ಬಣದಲ್ಲಿದ್ದವರು ಕೂತು ರಾಜಕೀಯ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ಈಗ ಆಗ್ತಾ ಇರುವಂತಹ ಒಂದಷ್ಟು ವಿಷಯಗಳೇನಿದೆ, ಸಿಎಂ ಕುರ್ಚಿ ಆಗಿರ್ಬೋದು, ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಂಪುಟ ವಿಸ್ತರಣೆ, ಇಂಥ ಎಲ್ಲ ವಿಚಾರಗಳು ಈ ಡಿನ್ನರ್ನಲ್ಲಿ ಚರ್ಚೆ ಆಗತ್ತೆ ಅಂದ್ರೆ ಇದು ಹೇಗೆ? ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್. ಅಹಿಂದ ನಾಯಕರ ಸಭೆಗೆ ಡಿಕೆ ಶಿವಕುಮಾರ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಹೈಕಮಾಂಡ್ ಜೊತೆಯೂ ಕೂಡ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಸಿಎಂ ಸೀಕ್ರೆಟ್ ಮೀಟಿಂಗ್ ನ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ, ಡಿನ್ನರ್ ಪಾಲಿಟಿಕ್ಸ್, ಲಂಚ್ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಊಟದ ಹೆಸರಲ್ಲಿ ನಡೀತಾ ಇರೋ ಚದುರಂಗದಾಟ ಇದೆ. ಜಾರಕಿಹೊಳಿ ಆಯ್ತು, ಈಗ ಪರಮೇಶ್ವರ್ ಸರದಿ. ಹೊಸ ವರ್ಷದ ಆರಂಭದಲ್ಲಿ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರಿಗೆ ಸೇರಿದ್ರು. ಒಂದಷ್ಟು ಪೊಲಿಟಿಕಲ್ ವಿಚಾರದ ಬಗ್ಗೆ ಮಾತಾಯ್ತು, ಅದು ಡಿನ್ನರ್ ಪಾಲಿಟಿಕ್ಸ್ ಆಯ್ತು. ಈಗ ನೋಡಿದ್ರೆ ಪರಮೇಶ್ವರ್ ಸರದಿ ದಲಿತ ಸಿಎಂ ಅಸ್ತ್ರ ದಾಳವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾರಿಗೆ ಸಿಗತ್ತೆ ಹಾಗಾದ್ರೆ ಬಲ? ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ರಣತಂತ್ರ ಜೋರಾಗಿದೆ. ಒಂದಾದ್ಮೇಲೆ ಒಂದ್ರಂತೆ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ, ರಣತಂತ್ರಗಳು ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಆಯ್ತು, ಒಕ್ಕಲಿಗ ನಾಯಕರ ಲಂಚ್ ಮೀಟಿಂಗ್ ಆಯ್ತು. ಈಗ ಪರಮೇಶ್ವರ್ನಿಂದ ಮತ್ತೊಂದು ಡಿನ್ನರ್ ಮೀಟಿಂಗ್. ಕೇಳಿದ್ರೆ ಹೇಳ್ತಾರೆ ನಾಯಕರು, ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡಬಾರ್ದಾ, ಡಿನ್ನರ್ ಮಾಡಬಾರ್ದಾ, ಅದರಲ್ಲೇನಿದೆ, ಇದಕ್ಕೆ ಯಾವುದೇ ಅರ್ಥವನ್ನ ಕಲ್ಪಿಸಬೇಡಿ ಅಂತ. ಆದ್ರೆ ಇದೇ ಈಗ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ
ಚರ್ಚೆಗೆ ಕಾರಣವಾಗ್ತಾ ಇದೆ. ನಾಳೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಇದೆ ಪರಮೇಶ್ವರ್ ಕಡೆಯಿಂದ. ನಾಳೆ ಪರಮೇಶ್ವರ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಇದೆ. ಎಸ್ಸಿ ಎಸ್ಟಿ ಸಚಿವರು ಶಾಸಕರಿಗೆ ಮಾತ್ರ ಈ ಮೀಟಿಂಗ್ ನಲ್ಲಿ ಆಹ್ವಾನ ಕೊಡಲಾಗಿದೆ. ಸಮಾವೇಶದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಪರಮೇಶ್ವರ್. ಡಿನ್ನರ್ ಕರೆದ್ರೆ ತಪ್ಪೇನಿಲ್ಲ, ಅದಕ್ಕೆ ವಿಶೇಷ ಅರ್ಥ ಬೇಡ, ಸ್ನೇಹಿತರಿರ್ತಾರೆ ಊಟಕ್ಕೆ ಕರಿಬಹುದು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಇದು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಪಾಲಿಟಿಕ್ಸ್. ಇದು ಬಹಳ ವಿಭಿನ್ನವಾದ ಪಾಲಿಟಿಕ್ಸ್ ನಡೀತಾ ಇದೆ. ಇಷ್ಟು ದಿನ ನಡೀತಾ ಇದ್ದಂತ ಪಾಲಿಟಿಕ್ಸೇ ಬೇರೆ. ಈಗ ಊಟ ತಿಂಡಿ ಹೆಸರಲ್ಲೂ ಕೂಡ ಪಾಲಿಟಿಕ್ಸ್ ಬಹಳ ಜೋರಾಗಿದೆ. ಪಾರ್ಟಿ ಇಲ್ಲ, ಡಿನ್ನರ್ ಪಾರ್ಟಿ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ಎಸ್ಸಿ ಎಸ್ಟಿ ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಯಾಕೆ ಅಂದ್ರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ ಎಸ್ಸಿ ಎಸ್ಟಿ ಸಮಾವೇಶವನ್ನು ಆಯೋಜನೆ ಮಾಡಿದ್ದು. ಆಗಲೂ ನಾನೇ ನೇತೃತ್ವ, ನಾನು ಡಾಕ್ಟರ್ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ನಾವೆಲ್ಲ ಎಲ್ಲರೂ, ಮುನಿಯಪ್ಪನವರು ಎಲ್ಲ, ಶಿವರಾಜ್ ತಂಗಡಗಿ ಅವರೆಲ್ಲ ಮಾಡಿದ್ದು. ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ. ಅಧಿಕಾರ ಬಂತು, ಅಧಿಕಾರ ಆದಮೇಲೆ ಎಲ್ಲ ನೀವು ಕೂತ್ಬಿಟ್ರಿ ಅಧಿಕಾರದಲ್ಲಿ ಅಂತ ಬಹಳ ದಿನದಿಂದ ಆ ರೀತಿ ಮಾತುಗಳು ಬರ್ತಾ ಇತ್ತು. ನಾಳೆ ಎಲ್ಲ MLAಗಳನ್ನ, SC ST ಸಮುದಾಯದ MLAಗಳು, XMLAಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪ್ರದೇಶ್ ಕಾಂಗ್ರೆಸ್ ಇಟ್ಸ್ ಗೋಯಿಂಗ್ ಟು ಬಿ ಇದೇ ಹೊಸದೇನಲ್ಲ. ಸ್ನೇಹಿತರು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಊಟಕ್ಕೆ ಸೇರ್ತಕ್ಕಂಥದ್ದು ಹಲವಾರು ವಿಚಾರಗಳನ್ನು ಊಟಕ್ಕೆ ಸೇರಿದಾಗ ಕೆಲವಾರು ವಿಚಾರಗಳು ಚರ್ಚೆಗೆ ಬರ್ತದೆ. ಸೊ ಹಾಗಾಗಿ ಹೊಸ ವರ್ಷದ ದೃಷ್ಟಿಯಿಂದ ಕೆಲವರೆಲ್ಲ ಸೇರಿದ್ರು ಅಂತ ಕಾಣಿಸ್ತದೆ. ಸೊ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ವಿಶೇಷ ಅರ್ಥ ಏನಿಲ್ಲ. ರಾಜಕಾರಣ ಏನೋ ವಿಶೇಷವಾದಂಥ ಬದಲಾವಣೆ ಆಗ್ತಾ ಇದೆ, ಒತ್ತಡ ಬರ್ತಾ ಇದೆ ಅನ್ನೋಂಥ ಅರ್ಥ ಕಲ್ಪಿಸುವಂಥದ್ದಿಲ್ಲ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ಅದನ್ನು ಯಾರೂ ಕೂಡ ಚರ್ಚೆನೂ ಕೂಡ ಮಾಡ್ತಾ ಇಲ್ಲ. ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಅಲ್ಲಿ ಭಾಗವಹಿಸಿದ್ರಿಂದ ಇದಕ್ಕೆ ಹೆಚ್ಚು ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಕರಿಬಾರ್ದು. ನಾನು ಹೊರಗಡೆ ಇದ್ದೆ. ನಾನು ಬಂದು ಪಕ್ಷದ ಕೆಲಸ ಇತ್ತು ನನಗಿಲ್ಲಿ. ಪ್ಯಾರಿ ದೀದಿ ಅಂತ ಒಂದು ಯೋಜನಾ ನಮ್ಮಲ್ಲಿ ಗೃಹಲಕ್ಷ್ಮಿ ಹಿಂಗಿದೆ, ಅದನ್ನು ನಾನೇ ಬಂದು ನ್ಯಾಷನಲ್ ಲೆವೆಲ್ ಅನೌನ್ಸ್ ಮಾಡಬೇಕು ಡೆಲ್ಲಿಲಿ ಅಂತ ನನಗೆ ಇನ್ಸ್ಟ್ರಕ್ಷನ್ ಇತ್ತು. ಅದಕ್ಕೆ ನೇರವಾಗಿ ನಾನು ಇಲ್ಲಿಗೆ ಬಂದು ನಾನೇ ಅದನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ತಾವಿದ್ದು ₹2,00,000 ಅನೌನ್ಸ್ಮೆಂಟ್ ಮಾಡಿದ್ದೀವಿ. ನನಗೆ ಗೊತ್ತಿಲ್ಲ, ನನ್ನವರೆಗೂ ಮಾಹಿತಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.